ಜಿ ಎಮ್ ಸಿದ್ದರಾಜು ಅಂತ ಹೇಳ್ಬಿಟ್ಟು ಮದ್ದೂರು ತಾಲೂಕು ಗೆಜಿಲ್ಗೆರೆ ಗ್ರಾಮ. ನಾವು 8 ಅಡಿ ಸಾಲು ಮಾಡಿ ಸಾವಯವದಲ್ಲಿ ಕಬ್ಬು ಬೆಳೆದು ಕಟಾವು ಮಾಡಿ ಬೇರೆ ಕಡೆ ಆಲೆ ಮನೆ ನಾಟಿ ಆಲೆ ಮನೇಲಿ ಆಡಿಸಿ ಆರ್ಗ್ಯಾನಿಕ್ಕಾಗಿ ಬೆಳೆದು ಪ್ಯೂರಾಗಿ ಬೆಲ್ಲ ತೆಗೆಸಿ kg 80 ರೂಪಾಯಿ ಮಾರ್ತೀವಿ. ನಾವು ಇವಾಗ ಆರೆಸ್ಟ್ ಮಾಡೋಕ್ಕೆ 1 ಟನ್ಗೆ ಆರೆಸ್ಟ್ ಮಾಡಿ ಈಚೆ ಕಡೆ ಹಾಕೋಕ್ಕೆ ಒಂದು 1000 ರೂಪಾಯಿ ಬೀಳ್ತೈತೆ. ತಿರ್ಗಿ ಗಾಣದ ಕೂಲಿ ಒಂದು 1200 ತಗೋತಾರೆ ಕ್ವಿಂಟಾಲ್ಗೆ. ಮತ್ತು ಟ್ರಾನ್ಸ್ಪೋರ್ಟ್ ಮೂರು ಎಲ್ಲ 2000 ಖರ್ಚು ಬೀಳ್ತೈತೆ. ನಾವು ಈ ಕಬ್ಬು ಬೆಳೆಯೋಕ್ಕೆ ಪೂರ್ತಿ ಆರ್ಗ್ಯಾನಿಕ್ಕಾಗಿ ಜೀವಾಮೃತ, ಘನ ಜೀವಾಮೃತ, ಪಿಚ್ ಅಮಿನೋ ಆಸಿಡು ಮತ್ತು ನಾಟಿ ಹಸಿಂದು ಈರಾಗ ಸತ್ತೆ ಬೀಳ್ತಲ್ಲ ಮಾಸಲ್ಲಿ ಲಿಕ್ವಿಡ್ ಮಾಡ್ಕೊಂಡು ಎಲ್ಲ ಡ್ರೆಂಚ್ ಮಾಡ್ಕೊಂಡು ಪ್ಯೂರಾಗಿ ಒಂದು ಕಾಳು ಮೆನೂರು ಹಾಕ್ತಾನೆ ಪ್ಯೂರ್ಗೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋಂಥ ಕಬ್ಬಿದು. ಇದೊಂದು ಎಲ್ಲ ಇನ್ನೊಂದು ಪ್ಲಾಟ್ ಮಾಡೀನಿ 1.5 ಎಕರೆದು, ಅದು 9 ಕಬ್ಬು ಮಾಡೀನಿ. ಒಟ್ಟು ಇವಾಗ 3 ಎಕರೆ ಐತೆ ಆರ್ಗ್ಯಾನಿಕ್ಕಾಗಿ. ಅದು 8 ಅಡಿ ಪಟ ಮಾಡೀನಿ, ಇದು 7 ಅಡಿ ಪಟ ಮಾಡೀನಿ. ಇದು ಸಾಕಾಯ್ತಲ್ಲ. ನನ್ನ ಪ್ರಕಾರ ಒಂದು 10 ಅಡಿ ಪಟ ಅಗಲ ಇರಬೇಕು. ಪಟ ಚೆನ್ನಾಗಿ ಈಡಾಗಬೇಕು ಅಂತಂದರೆ ಮುಂದೆ ಇನ್ನೊಂದುವರೆ ಎಕರೆ ಪ್ಲಾಂಟೇಶನ್ ಮಾಡಬೇಕು. ಅದಕ್ಕೆ 10 ಅಡಿ ಮಾಡೋದ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಮತ್ತು ಏನಪ್ಪ ಅಂತಂದರೆ ಇದು ನಾವು ಬಲ್ತಿರೋಂಥ ಸೆಲೆಕ್ಟೆಡ್ ಕಬ್ಬು ಕಡಿತಾಯಿದ್ದೀವಿ. ಈಗೇನು ಕಬ್ಬು ಐತೆ ಈಗ ಉಳ್ಕೊಂಡೈತೆ ಇವೆಲ್ಲ ಮರಿ ಕಬ್ಬು ಅಂದರೆ ನಾವು ನಮ್ಮ ಭಾಷೆಯಲ್ಲಿ ದಸಿ ಕಬ್ಬು ಅಂತೀವಿ. ಇದು ಬಿಟ್ಟು ಏನು ಬಲ್ತಿರೋ ಕಬ್ಬು ಕಡ್ಕೊತೀವಿ. ಮತ್ತು ಇದು 4 ತಿಂಗಳಿಗೆ ಒಂದೊಂದು ಬ್ಯಾಚ್ ಕಡಿತಾನೆ ಇರ್ತೀವಿ. ಈ ರೀತಿ ಮಾಡೋ ರೈತರಿಗೂ ಒಳ್ಳೆಯ ಆದಾಯ ಇರ್ತದೆ. ಈ ರೀತಿ ಮಾಡಬೇಕು ಅಂತ ನಾವು ನಮ್ಮ ಹುಡುಗರಿಗೆಲ್ಲ ಹೇಳ್ಕೊಂಡು ಇಲ್ಲಿ ಒಂದು ಟೀಮ್ ಮಾಡ್ತಾಯಿದ್ದೀನಿ. ಅವರು ಒಂದು ಮುಂದಿನ ಸೀಸನ್ಗೆ ಒಂದು 15 ಎಕರೆ ಮಾಡ್ತೀನಿ ಅಂತ ಹೇಳೋದೆ. ಈ ರೀತಿ ಮಾಡೋದು ಒಳ್ಳೆಯದು ಅಂತ. ಎಷ್ಟು ಟನ್ಗೆ ಕಬ್ಬು ಬೆಲೆ ಎಷ್ಟು ಇದೆ? ಈಗ 1 ಟನ್ ಕಬ್ಬಿಗೆ 1 ಕ್ವಿಂಟಲ್ 20 kg ಬೆಲ್ಲ ಇಳುವರಿ ಬರ್ತೈತೆ. ಇವಾಗ ನೀವು ಬೆಳೆದಿರೋದು ಲಾಸ ಆದಾಯ ಏನಿದು? ನಮ್ಗೆ ಈಗ ಆದಾಯ ಅಂತ ಈಗ ಮಾಮೂಲಿ 3 ಅಡಿ ಪಟ ಹೊಡ್ಕೊಂಡು ಒಂದು ಎಕರೆಗೆ 50 ಟನ್ ಬೆಳೆದು 50,000 ಸಿಗ್ತಿರ್ಲಿಲ್ಲ. ಈಗ ಆಲ್ರೆಡಿ ನಾವು ವಿತೌಟ್ ಮಿನ್ನೂರು ಆದಾಯ. ಮತ್ತೇನಪ್ಪ ಅಂದ್ರೆ ಮೊದಲೇ ಇದರಲ್ಲಿ ನಾವು ತಗಣಿ ಉದ್ದು ಹೆಸರೆಲ್ಲ ಹಾಕಿ ಅದೊಂದು 40,000 ರೂಪಾಯಿಗೆ ಕಾಳು ಮಾರ್ಕೊಂಡಿದ್ದು. ಅಂತರ ಬೆಳೆಯಾಗಿ ಮಾಡಿ ಅದೊಂದು 40,000 ರೂಪಾಯಿಗೆ ನಮಗೆ ಈ ಟ್ಯಾಕ್ಟ್ರು ಕೂಲಿ ಅವು ಇವೆಲ್ಲ ಅದರಲ್ಲೇ ಆಗಿತ್ತು. ಈಗ ನಾವು ಏನಪ್ಪ ಅಂದರೆ ಈಗ 1 ಎಕರೆಗೂ ಒಂದು 30,000 ಖರ್ಚಾಗಿರೋದು ಎಲ್ಲ ಟೋಟಲಿ ಆಳೊಂದು ಪೈರೊಂದು ಮತ್ತು ಗೊಬ್ಬರದೆಲ್ಲ ಸೇರಿ. ಈಗ ನಾವು ಮಿನ್ನೂರು ಹಾಕಿ ಬೆಳಿತೀವಿ. 1 ಎಕರೆಗೆ ಕಮ್ಮಿ ಅಂತಂದ್ರೆ 50,000 ಬೇಕಾಯ್ತದೆ. ಅದರಲ್ಲಿ 50,000 ಆದಾಯ ನೋಡೋದೇ ಕಷ್ಟ. ಅದರಲ್ಲೂ ಲಾಸ್ಟ್ ಟೈಮ್ ಏನಾದ್ರು ನಾವು ಹಾರ್ವೆಸ್ಟಿಂಗ್ ಮಾಡ್ತೀನಿ ಅಂದರೆ ಟನ್ನಿಗೆ 1,000 ಕೊಡಬೇಕು ಫ್ಯಾಕ್ಟ್ರಿಗೆ ಕಡಿದ್ಗೆ. ತಿರ್ಗಿ ಲೇಬರು ಈಚೆಗೆ ತಗೋಕ್ಕೆ ಆಮೇಲೆ ಅವ್ರ ಕಾಲು ಕಟ್ಟಬೇಕು ನಾವು ಹೋಗಿ ಫ್ಯಾಕ್ಟ್ರಿಯಲ್ಲ ಫೀಲ್ಡ್ ಮೀನುಗಳೆಲ್ಲನೂ. ಅದೇ ರೀತಿ ನನಗೆ ಬೇಜಾರಾಗಿ ನಾನು ಸಾವಯವ ಕೃಷಿಗೆ ಆವಾಗಿಂದ ಮಾಡ್ತಿದ್ದೋ ಮಧ್ಯೆ ಬಿಟ್ಟಿದ್ದೋ. ತಿರ್ಗಿ ಈಗ 3 ವರ್ಷ ಆಯಿತು ಮಾಡೋ ತಿರ್ಗಿ ಮಾಡ್ತಾನೆ. ಮತ್ತೇನಪ್ಪ ಅಂದರೆ ನಾನು ಈಗ NMF ಸ್ಕೀಮಲ್ಲಿ ನಮ್ಮ ಗೆಜಿಲ್ಗೆರೆ ಕ್ಲಸ್ಟರ್ ಸಾದಹಳ್ಳಿ ಕ್ಲಸ್ಟರ್ಗೆ BRCಗೆ ಸೆಲೆಕ್ಟ್ ಮಾಡವ್ರೆ ಕೃಷಿ ಇಲಾಖೆಯಿಂದ. ನಮ್ಮ JD ಸಾರು, ತಿರ್ಗಿ ನಮ್ಮ AD ಮೇಡಮ್, ಪ್ರತಿಮಾ ಮೇಡಮು, ರೂಪಾ ಮೇಡಮ್ ಇದು ಈಗ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಗವ್ರೆ. ಈ ಆಮೇಲೆ ಗವಾಸ್ಕರ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಎಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಬಂದು ಪ್ಲಾಟ್ಗೆಲ್ಲ ವಿಸಿಟ್ ಮಾಡಿ GKVಕಿಂದೆಲ್ಲ ಕರೆಸಿದ್ರು. ಅಕ್ಷರ ಸಾರು ಅಂತ ಅವ್ರೆ ಅವ್ರೂ ಎಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡೋದು ನೋಡು. ಅವರು ಖುಷಿ ಪಟ್ಟರು ಈ ರೀತಿ ಬೆಳೆ ಬೆಳೆದಿದೆಯಲ್ಲ ಅಂತಂದ್ಬಿಟ್ಟು. ಮುಂದೊಂದು ಇದರಲ್ಲಿ ನಮ್ಮ ರೈತ ಈ ರೀತಿ ಹೋದರೆ ಬದುಕ್ತಾರೆ. ಇಲ್ಲ ಅಂದರೆ ಮಿನ್ನರ್ ಹಾಕಿ ಬೆಳ್ಕೊಂಡು ಫ್ಯಾಕ್ಟ್ರಿಗೆ 2,000 ರೂಪಾಯಿ ಕಬ್ಬು ಕೊಟ್ಕೊಂಡು ನಾವು ಸಾಲ ಮಾಡ್ಕೊಂಡು ಕೂತ್ಕೊಂಡು ಹಾಳಾಗಬೇಕಷ್ಟೆ. ನಾವೀಗ ಆರ್ಗ್ಯಾನಿಕ್ಕಾಗಿ ಬೆಲ್ಲ ತಯಾರು ಮಾಡ್ತಾಯಿದ್ದೀವಿ. ಯಾರಿಗಾರ ಬೆಲ್ಲ ಬೇಕು ಅಂತಂದರೆ ಮದ್ದೂರು ತಾಲೂಕು ಗೆಜಿಲ್ಗೆರೆ GM ಸಿದ್ದರಾಜು. ನಂದು ಕಾಂಟ್ಯಾಕ್ಟ್ ನಂಬರ್ ಬಂದು 9740138285. ಇನ್ನೊಂದು ಸಲ ಹೇಳಿ. 9740138285. ಓಕೆ. ನಮಸ್ಕಾರ ಸ್ನೇಹಿತರೆ, ಇವರು ಗೆದ್ಲಿಗೆರೆ ಅವರು ಸಾವಯವ ಕೃಷಿಕರು. ನಿಮಗೆಲ್ಲರೂ ಕೂಡ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ. ಮತ್ತು ಬೆಳೆ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾರೆ. 8 ಅಡಿ ಸಾಲು ಮಾಡಿರುವಂಥದ್ದು ಚೆನ್ನಾಗಿದೆ. ಕಬ್ಬು ಕೂಡ ಇಳುವರಿ ಬಂದಿದೆ. ಹಾಗಾಗಿ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಮಂಚೇಗೌಡ KM ಆರ್ಗ್ಯಾನಿಕ್ ಫಾರ್ಮರ್ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡ್ತಾಯಿರಿ. ಈ ಥರ ಒಳ್ಳೆ ಮಾಹಿತಿ ಸಿಗುತ್ತೆ ನಿಮಗೆಲ್ಲರೂ ಕೂಡ.